ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಓಕೆ. ಇವಾಗ ಮಳೆಗಾಲ ಗೈಸ್. ಜುಲೈ ಫಸ್ಟ್ ವೀಕಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಆವಾಗ ಆನ್ ಆ್ಯಂಡ್ ಆಫ್ ಬರ್ತಿತ್ತು. ಇವಾಗ ಆಗಸ್ಟಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಮಳೆ ಬರ್ತಿದೆ. ನಮ್ಮ ಕಡೆ ಅಂತೂ ಯಾವಾಗಲೂ ಮಳೆ ಬರ್ತಿದೆ. ಅಂದರೆ ಹೇಳ್ಕೊಳೋ ಥರ ಮಳೆ ಇಲ್ಲ, ಸುಮ್ಮನೆ ಹಾಗೆ ಲೈಟಾಗಿ ಬರ್ತಾ ಇರುತ್ತೆ ಪ್ರತಿದಿನ. ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ನೋಡಿದ್ರೆ ಹಾಗೆ ಮೋಡ ಮುಚ್ಕೊಂಡು ಮಳೆ ಬಂದಿರುತ್ತೆ, ಮತ್ತೆ ಬಿಸಿಲು ಬಂದಿರುತ್ತೆ, ಮತ್ತೆ ಮಳೆ ಬರುತ್ತೆ. ಸೊ ಈ ಥರ ಇದೆ ವೆದರು. ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ಗೈಸ್. ನಾನು ತುಂಬ ವೀಡಿಯೋಸಲ್ಲೂ ಹೇಳಿರ್ತೀನಿ ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ಅಂತ. ಎಷ್ಟೇ ಇನ್ಕನ್ವೀನಿಯನ್ಸಸ್ ಆದ್ರೂ ಮಳೆಗಾಲ ಅಂದರೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಮತ್ತು ನಮ್ಮನೆ ಹತ್ರನೂ ಒಂದಷ್ಟು ಕೆಲಸಗಳೆಲ್ಲ ಮಾಡ್ಕೊಳ್ಬೇಕಾಗಿತ್ತು. ನನಗೆ ಫಿಸಿಕಲ್ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಗೈಸ್. ಅಂದರೆ ಡಾಕ್ಟ್ರು ಹೇಳಿದ್ದಾರೆ ಜಾಸ್ತಿ ಭಾರ ಹತ್ತೋಂಗಿಲ್ಲ, ಜಾಸ್ತಿ ಫಿಸಿಕಲ್ ವರ್ಕ್ ಮಾಡೋಂಗಿಲ್ಲ ಅಂತ. ಮತ್ತು ನೀವೆಲ್ಲ ಹೇಳ್ತಾ ಇರ್ತೀರಾ ನನಗೆ ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಕೆಲಸ ಮಾಡ್ತಾಯಿರ್ತೀನಿ ಅಂತ. ಗೈಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸನ್ಗೆ. ಬಟ್ ಏನು ಮಾಡೋದು ಗೈಸ್, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದ್ರೆ ಆಗುತ್ತಾ? ಮಾಡೋ ಕೆಲಸಗಳು ಮಾಡ್ಕೊತಾ ಇರಬೇಕಲ್ವಾ? ಅದರಲ್ಲೂ ನನಗೆ ಸುಮ್ಮನೆ ಕೂತ್ಕೊಂಡಿರೋಕ್ಕೆ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮನ ಥರ ನಮ್ಮಮ್ಮನೂ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳಲ್ಲ. ಎಲ್ಲೋದ್ರು ಎಲ್ಲಿ ಬಂದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ನಾನು ಅಷ್ಟೇ, ನನ್ನ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳಲ್ಲ, ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಗೈಸ್. ನನ್ನ ಕೈಲಿ ಎಷ್ಟಾಗುತ್ತೋ, ಯಾವ ಕೆಲಸಗಳಾಗುತ್ತೋ ಅದಷ್ಟೇ ಮಾಡ್ತೀನಿ. ನಮ್ಮ ಮನೆ ಹತ್ರ ಒಂದಷ್ಟು ಸ್ವಲ್ಪ ಕಷ್ಟ ಅನಿಸಿದ್ರೆ ಯಾರನ್ನಾದ್ರೂ ಕರ್ಕೊಬೇಕಾಗುತ್ತೆ. ನಮ್ಮ ಕಡೆ ಅದೇ ಲೇಬರ್ ಸಿಕ್ಕೋದಿಲ್ಲ, ಏನು ಮಾಡೋದು? ಸೊ ಅದಕ್ಕೆ ನಮ್ಮ ರಿಲೇಟಿವ್ಸ್ ಒಬ್ರು ಇದ್ದಾರೆ, ಅವರು ಬಂದಿದ್ದರು ಒಂದು ಸ್ವಲ್ಪ ನನಗೆ ಈ ಪಂಡೆ ಎಲ್ಲ ಇಟ್ಕೊಡೋದಕ್ಕೆ. ಮತ್ತು ನನ್ನ ಮನೆ ಮುಂದೆ ಒಂದು ಸ್ವಲ್ಪ ಗಿಡಗಳೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೆ, ಅಲ್ಲೆಲ್ಲ ಹುಲ್ಲೆಲ್ಲ ತೆಗೆಸ್ಬೇಕಾಗಿತ್ತು. ಸೊ ನಮ್ಮ ರಿಲೇಟಿವ್ ಒಬ್ಬರು ಬಂದುಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹುಲ್ಲೆಲ್ಲ ಅಗಿಯೋದಕ್ಕೆ ಎಲ್ಲ. ಅದನ್ನೆಲ್ಲ ತೆಗೆದು ಆಲ್ಮೋಸ್ಟ್ 120 ಡೇಸ್ ಆಯಿತು ಗೈಸ್. ಅಲ್ಲಿ ಇನ್ನೂ ಏನೂ ಮಾಡಿಲ್ಲ, ಇನ್ನೂ ಏನೂ ಹಾಕಿಲ್ಲ. ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಸೊ ಇವಾಗ ನಂಗೆ ಸ್ವಲ್ಪ ಹೆಲ್ತು ಸರಿ ಇಲ್ಲದೆ ಇರೋ ಕಾರಣ ಮುಂದೆ ಮಾಡೋಣ ಅಂತೇಳ್ಬಿಟ್ಟು ಪೆಂಡಿಂಗ್ ಇಟ್ಟಿದ್ದೀನಿ. ಮತ್ತು ನಮ್ಮನೆ ಹತ್ರ ಒಂದಷ್ಟು ಪಾಟ್ಸ್ ಎಲ್ಲ ಆಯಿತು, ಎಂಟಿ ಪಾಟ್ಸು. ಯಾರೋ ಬೇಡ ಅಂತ ಬಿಸಾಡಿದ್ರು, ಅದನ್ನು ತೊಗೊಂಡು ಬಂದಿದ್ದೆ, ಗಿಡಗಳು ಹಾಕೋಣ ಏನಾದರೂ ಅಂತ ಹೇಳಿಬಿಟ್ಟು. ನಮ್ಮನೆ ಹತ್ರ ಒಂದು ಕೊರ್ಲು ಹೂವು ಅಂತ ಇದೆ, ಗಿಡ ಅಂತ ಇದೆ. ಅದಕ್ಕೆ ಸರಿಯಾಗಿ ಏನು ಕರೀತಾರೆ ಅಂತ ಗೊತ್ತಿಲ್ಲ, ಕೊರ್ಲು ಅಂತ ಕರೀತಾರೆ. ಅದು ತುಂಬ ಕಲರ್ ಹೂವು ಬಿಡುತ್ತೆ. ನಾನು ಒಂದು ಸಲ ಬೆಟ್ಟಕ್ಕೆ ಹೋಗಿದ್ದಾಗ, ನಾವು ಟ್ರೆಕ್ಕಿಂಗ್ ಹೋಗಿದ್ದಾಗ ಅಲ್ಲಿತ್ತು, ಆ ಗಿಡ ತೊಗೊಂಡು ಬಂದು ಹಾಕಿದ್ದಷ್ಟೇ. ಸೊ ಇವಾಗ ಪ್ರತಿ ವರ್ಷ ಮಳೆಗಾಲದಲ್ಲಿ ಎಲ್ಲಂದರೆ ಅಲ್ಲಿ ಉಟ್ಕೊಂಡು ಹೂವು ಬಿಡ್ತಾ ಇರುತ್ತೆ. ಅದೊಂದಷ್ಟು ಗಿಡಗಳು ಎಲ್ಲೆಲ್ಲೋ ಹುಟ್ಟಿತ್ತು, ಅದನ್ನೆಲ್ಲ ಕಿತ್ತು ಪಾಟಿಗೆ ಹಾಕಿದೆ. ಅಂದರೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು, ಇಡ್ಬೋದು, ಹೂವು ಬಿಟ್ಟರೆ ಸಖತ್ತಾಗಿ ಕಾಣಿಸುತ್ತೆ ಅಂತ. ಮತ್ತು ಒಂದಷ್ಟು ಹಳೆ ಗಿಡಗಳೆಲ್ಲ ಇದ್ವು, ಅದರಲ್ಲಿ ಏನು ಅಷ್ಟೊಂದು ಗೊಬ್ಬರ ಏನೂ ಆ ಥರ ಇರಲಿಲ್ಲ. ಸೊ ಅವಾಗೆಲ್ಲ ಗೊಬ್ಬರ ಹಾಕ್ಬಿಟ್ಟು ಸೊ ಅದನ್ನು ಎಲ್ಲ ನೆಟ್ಟು ಸೈಡಿಗೆ ಇಟ್ಟಿದ್ದಾಯಿತು. ಮತ್ತು ನಮ್ಮದು ಹೊಲ ಎಲ್ಲ ಉಳ್ತಿದ್ದಾರೆ, ಅಂದರೆ ರಾಗಿ ಎಲ್ಲ ಚೆಲ್ಲೋದಕ್ಕೆ. ಇವಾಗೇ ಚೆಲ್ತಾ ಇರೋದು ಗೈಸ್, ಇವಾಗ ಮಳೆಗಾಲ ಅಲ್ವಾ. ಸೊ ಇವಾಗ ಚೆಲ್ಲಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಡೈಲಿ ಮಳೆ ಬರುತ್ತೆ ಆಲ್ಮೋಸ್ಟು. ಮತ್ತು ಇದು ಬೆಸ್ಟು ಟೈಮ್ ಅಂತ ಹೇಳ್ಬೋದು ರಾಗಿ ಚೆಲ್ಲೋದಕ್ಕೆ. ನಾವು ಮತ್ತು ನಮ್ಮ ನೇಬರ್ಸು ಎಲ್ಲರೂ ರಾಗಿ ಚೆಲ್ಲಿದ್ವಿ. ಅದಾದಮೇಲೆ ನಮ್ಮ ಬಾಳೆ ಗಿಡದಲ್ಲಿ, ಅಂದರೆ ಅದೇನೂ ಸಸಿ ಇದೆ, ಇನ್ನೂ ದೊಡ್ಡದಾಗಿಲ್ಲ, ಅಲ್ಲೆಲ್ಲ ಒಂದಷ್ಟು ಕಳೆ ಎಲ್ಲ ಆಯಿತು. ಕಳೆ ಎಲ್ಲ ತೆಗೆದುಬಿಟ್ಟು ಅಲ್ಲೆಲ್ಲ ಗೊಬ್ಬರ ಹಾಕಿದಾಯಿತು. ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಗೈಸ್. ಬಟ್ ನಮ್ಮನೆ ಹತ್ರ ಹೇಳ್ಕೊಳೋ ಥರ ಗಾರ್ಡನ್ ಏನೂ ಇಲ್ಲ. ನಾನು ಒಂದೊಂದ್ಸಲ ನೋಡ್ತಾ ಇರ್ತೀನಿ, ತುಂಬ ಜನದ ಹತ್ರ ಸ್ಪೇಸ್ ಇರಲ್ಲ, ಅವ್ರ ಹತ್ರ ಸ್ವಲ್ಪ ಸ್ಪೇಸ್ ಇರುತ್ತೆ, ಬಾಲ್ಕನಿ ಇರ್ಬೋದು, ಮತ್ತು ಟೆರೆಸಲ್ಲಿ ಎಲ್ಲ ಏನೇನೋ ಬೆಳ್ಕೊಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ಅಯ್ಯೋ, ನಮ್ಮ ಮನೆ ಹತ್ರ ಇಷ್ಟೊಂದು ಜಮೀನಿದೆ, ಇಷ್ಟೊಂದು ನೀರೆಲ್ಲ ಇದೆ, ಏನೂ ಬೆಳೆಯೋದಕ್ಕೆ ಆಗಲ್ಲ ಅನಿಸುತ್ತೆ. ಏಕೆಂದರೆ ನಮ್ಮ ಮನೆ ಹತ್ರ ಏನು ಬೆಳೆಯೋದಕ್ಕೂ ಕೋತಿಗಳೇ ಬಿಡೋದಿಲ್ಲ ಗೈಸ್. ನಮ್ಮ ಮನೆ ಹತ್ರನೇ ಅಂತಲ್ಲ, ಸುತ್ತಮುತ್ತ ಏನೂ ಬೆಳೆಯೋದಕ್ಕೆ ಬಿಡೋದಿಲ್ಲ, ಎಲ್ಲ ಹಾಳು ಮಾಡಿರುತ್ತೆ. ಮತ್ತು ಹಸುಗೆ ಹುಲ್ಲು ಹಾಕ್ತೀವಲ್ವ, ಅದೂ ಬಿಡೋಲ್ಲ, ಅದನ್ನು ಹಾಳು ಮಾಡಿರುತ್ತೆ, ಈವನ್ ತಿಂದಿಲ್ಲ ಅಂದ್ರೂ. ಮತ್ತು ನಾನು ನೋಡ್ತಾ ಇದ್ದೀನಿ ಸೋಲಾರ್ ಎಲ್ಲ ಹಾಕ್ಸೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ಕೋತಿಗಳಿಲ್ಲೇನೂ ಮಾಡೋದಕ್ಕೆ ಬಿಡಲ್ಲ ಸೋಲಾರ್ ಇಲ್ಲ ಅಂದರೆ. ಸೊ ಸೋಲಾರೆಲ್ಲ ಹಾಕ್ಸ್ಬಿಟ್ಟು ಇವಾಗೇನು ಇಲ್ಲಿ ನನ್ನ ಜಾಗ ಇದೆ, ಅಲ್ಲೆಲ್ಲ ಒಂದು ಏನು ಹೇಳ್ತಾರೆ, ದೊಡ್ಡ ಮರಗಳು, ಫ್ರೂಟ್ ಮರಗಳೆಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಗಾರ್ಡನ್ ಎಲ್ಲ ಮಾಡಿಕೊಂಡು ಎಲ್ಲ ಥರ ತರಕಾರಿ ಎಲ್ಲ ಬೆಳ್ಕೊಳ್ಳೋಣ ಅಂತ. ಬಟ್ ನಮ್ಮ ಅಪ್ಪ ಇಲ್ಲಿ ಅದೇ ಕೋತಿಗಳೇನು ಬಿಡಿಲ್ಲ, ಸುಮ್ಮನೆ ಟೈಮ್ ವೇಸ್ಟು, ಅಲ್ಲೆಲ್ಲ ಏನಕ್ಕೆ ಏನಾದರೂ ಬೆಳ್ಕೊಳ್ಳೋಣ, ಹೊಲ ಮಾಡೋಣ ಅಂತೇಳ್ಬಿಟ್ಟು. ಸೊ ಅದಕ್ಕೂ ಬೇಡ ಅಂತ ಹೇಳಿದ್ರು. ಆದರೂ ನಾನು ಬಿಡಲ್ಲ ಗೈಸ್, ಏನಾದರೂ ಮಾಡಿ ಗಾರ್ಡನ್ ಮಾಡೇ ಮಾಡ್ತೀನಿ. ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಬೆಳ್ಕೊಳೋ ಥರ, ಅಟ್ಲೀಸ್ಟ್ ಸೊಪ್ಪುಗಳು, ಅಂದರೆ ಬೇಸಿಕ್ ತರಕಾರಿ ಎಲ್ಲ ಬರುತ್ತಲ್ಲ, ಬದನೆಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಸೊ ಈ ಥರ ಎಲ್ಲ ಬೆಳ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ.
ಏನು ಮಾಡೋದಕ್ಕೂ ಕಷ್ಟ ಗಾಯ್ಸ್, ಯಾಕಂದರೆ ನಾನು ಒಬ್ಬಳೇ ಮಾಡಬೇಕು. ಮತ್ತು ನಮ್ಮ ಕಡೆ ಲೇಬರ್ಸ್ ಅಂತೂ ಸಿಕ್ಕೋದೇ ಇಲ್ಲ. ಏನು ಮಾಡಿಕೊಂಡ್ರು ಒಬ್ಬೊಬ್ಬಳೇ ಮಾಡ್ಕೊಳ್ಬೇಕು. ಸಖತ್ ಕೋಪ ಬರುತ್ತೆ ಒಂದೊಂದು ಸಲ, ಅಯ್ಯೋ ಇಲ್ಲಿ ಲೇಬರ್ಸು ಸಿಗೋದಿಲ್ಲ ಮತ್ತು ನನ್ನ ಕೈಲೂ ಏನೂ ಮಾಡ್ಕೊಳೋದಕ್ಕಾಗಲ್ಲ ಅಂತ. ಇಲ್ಲಿ ಯಾರಾದರೂ ಲೇಬರ್ಸ್ ಸಿಕ್ಕಿದ್ರೆ ನನ್ನ ಮನೆ ಹತ್ರ ಎಷ್ಟು ಕೆಲಸ ಇದೆ ಗೊತ್ತಾ ಗೈಸ್. ಇದೊಂದು ಫಿಶ್ ಪಾಂಡ್ ಎಲ್ಲ ಬರುತ್ತಲ್ಲ, ಸೊ ಆ ಥರ ಒಂದು ಕಲ್ಲಲ್ಲಿ ಮಾಡಿಸ್ಕೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈ ತಾವರೆ ಹೂವು ಎಲ್ಲ ಲೋಟಸ್ ಬರುತ್ತಲ್ಲ, ಅದನ್ನು ಹಾಕೋದಕ್ಕೆ ಇನ್ನೊಂದು ಪಾಂಡ್ ಮಾಡಿಸ್ಕೋಣ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡೋದಕ್ಕೂ ಅದೇ ಒಬ್ಬಳೇ. ನಮ್ಮ ಅಣ್ಣಂಗೆ ಹೇಳಿದ್ರೆ ನಮ್ಮ ಅಣ್ಣ ಏನೂ ಮಾಡಲ್ಲ, ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಮತ್ತು ಯಾವಾಗಲೂ ನನಗೆ ಹೆಲ್ಪ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ನೋಡೋಣ. ಫಸ್ಟು ಪ್ರಯಾರಿಟಿ ಬಂದುಬಿಟ್ಟು ಇವಾಗ ನಾನು ನನ್ನ ಸರ್ಜರಿ ಮಾಡಿಸ್ಕೊಳ್ಬೇಕು. ಅಂದರೆ ಇದು ಒಂಥರ ಅನ್ಎಕ್ಸ್ಪೆಕ್ಟೆಡು. ನಾನು ಅಂದ್ಕೊಂಡೇ ಇರಲಿಲ್ಲ ಮತ್ತೆ ಒಂದು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ. ಎಲ್ಲ ಫೋಕಸ್ಸು ಇಲ್ಲೇ ಹೋಗ್ತಾ ಇದೆ. ಮತ್ತು ಟೆನ್ಷನು ಬೇರೆ. ನಮ್ಮ ಅಕ್ಕಂದ್ರು ಒಂದು ಕಡೆ ಪ್ರೆಷರ್ ಆಗ್ತಿದ್ದಾರೆ, ಬೇಗ ಸರ್ಜರಿ ಮಾಡಿಸ್ಕೋ, ಲೀಟ್ ಮಾಡಬೇಡ ಅಂತ ಹೇಳಿಬಿಟ್ಟು. ನನ್ನ ಫಸ್ಟು ಫೋಕಸ್ ಬಂದುಬಿಟ್ಟು ನನ್ನ ಸ್ಮಾಲ್ ಬಿಸ್ನೆಸ್ ಇತ್ತು. ಏಕೆಂದರೆ ಅದು ಆಲ್ಮೋಸ್ಟು 1.5 ವರ್ಷದಿಂದ ನಾನು ಅದಕ್ಕೆ ಟ್ರೈ ಮಾಡ್ತಾ ಇರೋದು. ಇನ್ನೂ ಆಗಿಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ. ಅದೇ ಅದನ್ನು ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಒಂದೊಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಇವಾಗ ಬಂದುಬಿಟ್ಟು ನನಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದೆ ಮತ್ತು ಸರ್ಜರಿ ಮಾಡಿಸ್ಕೊಳ್ಬೇಕು. ಅದೇನೋ ಗೊತ್ತಿಲ್ಲ ಗೈಸ್, ಒಂದೊಂದ್ಸಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಕೋಪನೂ ಬರುತ್ತೆ. ಅಂದರೆ ಇನ್ನೇನು ಎಲ್ಲ ಆಗಿದೆ, ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಏನಾದರೂ ಒಂದು ಇನ್ಕನ್ವೀನಿಯನ್ಸ್ ಆಗಿರುತ್ತೆ. ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ಅದನ್ನು ಏನೋ ತಡೀತಾ ಇದೆ ಅಂದ್ಕೊಳ್ತೀನಿ. ಒಂದೊಂದು ಸಲ ಇಟ್ಸ್ ಓಕೆ, ಅಂದರೆ ಅದೆಲ್ಲ ಟೈಮ್ ಬರಬೇಕು, ಯಾವ ಟೈಮಿಗೆ ಆಗಬೇಕು ಅದೇ ಟೈಮಿಗೆ ಆಗೋದು. ನಾನು ಎಷ್ಟು ಟ್ರೈ ಮಾಡಿದ್ರೂ ಆಗಲ್ಲ ಅಂತ ಏನೋ ಅಂತ ಅರ್ಥ ಆಗ್ತಾಯಿಲ್ಲ, ಯಾಕೆ ಹಿಂಗೆ ಆಗ್ತಿದೆ ಅಂತ. ಸೊ ಇರಲಿ ನೋಡೋಣ. ಅದಕ್ಕೆ ಸರ್ಜರಿ ಬಗ್ಗೆ ಫೋಕಸ್ ಮಾಡೋಣ, ಅಂದರೆ ಡೇಟ್ ಫಿಕ್ಸ್ ಮಾಡೋಣ. ಮತ್ತು ನಾನು ಆಫೀಸಲ್ಲೆಲ್ಲ ಲೀವೆಲ್ಲ ತೊಗೊಳ್ಬೇಕು. ಮತ್ತೊಂದು ಸಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬರಬೇಕು. ನೋಡೋಣ ಗೈಸ್. ನಿಮಗೂ ಇನ್ಫಾರ್ಮ್ ಮಾಡ್ತೀನಿ ನಾನು ಯಾವಾಗ ಸರ್ಜರಿನ ಸ್ಕೆಡ್ಯೂಲ್ ಮಾಡಿದ್ದೀನಿ, ಯಾವಾಗ ಹೋಗ್ತಾ ಇದ್ದೀನಿ ಅಂತ. ಅದಾದಮೇಲೆ ರಿಕವರಿ ಟೈಮ್ ಇರುತ್ತೆ. ಬ್ಯಾಕ್ ಆ್ಯಂಡ್ ಫೋರ್ತ್ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರ್ತಾ ಇರಬೇಕು. ಹಾಸ್ಪಿಟ್ಲೇನೋ ಪಕ್ಕದಲ್ಲೂ ಇಲ್ಲ, ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ತುಂಬ ಅಂದರೆ ತುಂಬ ಅನ್ನಿಸ್ತಿದೆ, ಅಂದರೆ ಟೂ ಮಚ್ ಅನ್ನಿಸ್ತಿದೆ ಒಬ್ಬಳಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಇದನ್ನೆಲ್ಲ ಪ್ರೋಸೆಸ್ ಮಾಡೋದಕ್ಕೆ ಸಖತ್ ಕಷ್ಟ ಅನ್ನಿಸ್ತಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದ್ರೇ ಹಿಂಗೆ ಅಲ್ವಾ, ಎಲ್ಲ ಎದುರಿಸ್ಕೊಂಡು ಹೋಗ್ತಾ ಇರಬೇಕು. ಗೈಸ್, ಹೋಪ್ ಎಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಳ್ತೀನಿ ಅಷ್ಟೇ ಗೈಸ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ವೀಡಿಯೋ ನೋಡ್ತೀರಾ, ನನಗೆ ನಿಮ್ಮ ಒಪಿನಿಯನ್ಸು ಫೀಡ್ಬ್ಯಾಕ್ ಎಲ್ಲ ಹೇಳ್ತೀರಾ. ಥ್ಯಾಂಕ್ ಯು. ಆಯಿತಾ, ಟೇಕ್ ಕೇರ್, ಬಾಯ್.